ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಿಲಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮಲ್ಲಿ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಿದಿರೋ ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ, ನಾನು ಕೂಡ ನಿಮ್ಮನ್ನ ವೀಕ್ಷಿಸ್ತಾ ಇದ್ದೀನಿ. ತುಂಬ ಖುಷಿಯಾಗಿದೆ. ಎಷ್ಟು ಖುಷಿಯಾಗಿದೆ ಅಂದರೆ ನಿಜ ಹೇಳೋಕ್ಕಾಗಲ್ಲ. 780 ಸಬ್ಸ್ಕ್ರೈಬರ್ ಆಗಿದ್ದೀರ ನಾನು ಈ ವಿಡಿಯೋ ಮಾಡುವಾಗ. ಪ್ರೆಸೆಂಟಲ್ಲಿ ಭಾಳ ಖುಷಿಯಾಗಿದೆ. ಇಷ್ಟು ಬೇಗ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಇಷ್ಟಪಡ್ತಿದ್ದೀರಾ ಅಂತ ಅನಿಸಿದ್ದಕ್ಕೆ ನನಗೆ ನಿಮ್ಮೆಲ್ಲರಿಗೂ ತುಂಬ ಖುಷಿ, ನನಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ಇನ್ನೇನು 200 ಸಬ್ಸ್ಕ್ರೈಬರ್ ಆದರೆ 1K ಸೆಲೆಬ್ರೇಷನ್ನ ನಾವು ಮಾಡ್ಬೋದು. ಚಾನೆಲ್ ಕೂಡ ಮಾನಿಟೈಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತಲ್ಲ. 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರೆ ತುಂಬಾ ಖುಷಿಯಾಗುತ್ತೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬೇಗ ನಾನು ನಿಮ್ಗೆ ಹತ್ರ ಆಗಿಬಿಟ್ಟು ಬೇಗ ಒಳ್ಳೊಳ್ಳೆ ಇನ್ಫಾರ್ಮೇಷನು, ಒಂದು ಯೂಟ್ಯೂಬ್ ಜರ್ನಿ ಅಂದ್ರೇ ನಾನೇನು ಹೊಸ್ದಾಗಿ ಯೂಟ್ಯೂಬ್ಗೇನು ಬಂದಿಲ್ಲ. 2 ವರ್ಷದಿಂದನೇ ನಾನು ಎಲ್ಲ ಯೂಟ್ಯೂಬ್ ಬಗ್ಗೆ ಎಲ್ಲ ಪ್ರಾಕ್ಟಿಕಲಾಗಿ ತಿಳ್ಕೊಂಡು ಯೂಟ್ಯೂಬಲ್ಲಿ ಕೆಲಸ ಮಾಡಿ ಅದನ್ನು ಮಾನಿಟೈಸ್ ಎಲ್ಲ ರನ್ ಆಗಿ ನನ್ನ ಚಾನಲ್ ಸಕ್ಸಸ್ಫುಲ್ಲಾಗಿ ನಾನು ಆವಾಗ ಒಂದು 6 ಮಂತ್ ಕೆಲಸ ಮಾಡಿದ್ದೆ. 6 ಮಂತ್ ಯೂಟ್ಯೂಬಲ್ಲಿ ನನ್ನ ಚಾನಲ್ಸ್ನೆಲ್ಲ ಬೆಳವಣಿಗೆ ಮಾಡಲಿಕ್ಕೆ ತುಂಬ ವೀಡಿಯೋಸು, ಆವಾಗ ಮೇಕಪ್ ಟಿಪ್ಸ್ನ, ಮೇಕಪ್ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಿದ್ದೆ. ನನ್ನ ಹಳೆ ಶ್ರೀ ಲಕ್ಷ್ಮಿ ವ್ಲಾಗ್ಸ್ ಅಂತೇಳಿ ಆ ಚಾನಲ್ಗೆ. ಆವಾಗಿಂದ ನನಗೆ ಸ್ವಲ್ಪ ಟಚ್ ಇದ್ದಿದ್ದರಿಂದ ನಾನು ಬಂತು. ಇವಾಗ ಸ್ವಲ್ಪ ಮಾತಾಡೋದಕ್ಕೆ ಈ ಥರ ಎಲ್ಲ ಧೈರ್ಯ ತುಂಬಾ ಇದೆ ಅಂತ ಹೇಳ್ಬೋದು. ಅವಾಗ ಒಂದು 6 ಮಂತ್ ವರ್ಕ್ ಮಾಡಿರೋದಕ್ಕೆ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆಲ್ಲ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಆ ಚಾನೆಲ್ನ ನಾನು ರನ್ ಮಾಡಲಿಕ್ಕಾಗಿಲ್ಲ, ನನ್ನ ಹೆಲ್ತ್ ಇಶ್ಯೂ ಕಾರಣದಿಂದ ಅಷ್ಟೇ. ಯಾರೋ ತುಂಬ ಜನ ಕೇಳ್ತಾಯಿದ್ರು, ಯಾಕೆ ಮೇಡಮ್ ಹೇರ್ ಈ ರೀತಿ ಮಾಡ್ಕೊತಾನೆ ಇರ್ತೀರಾ ಅಂತ ಅನ್ಸುತ್ತೆ. ಅದು ಏನೋ ಗೊತ್ತಿಲ್ಲ, ಬೈ ಮಿಸ್ಟೇಕೋ ಏನೋ ಗೊತ್ತಿಲ್ಲ. ತುಂಬ ಸರಿ ನನಗೇನೋ ಗೊತ್ತಿಲ್ಲ ಹೇರ್ಗೆ ಕೈ ಹಾಕ್ಕೊತಾನೆ ಇರ್ತೀನಿ. ಅದು ಏನೋ ನನ್ನ ಮಿಸ್ಟೇಕೆ ಅಂತ ಅನಿಸುತ್ತೆ. ನಾರ್ಮಲಾಗಿ ಎಲ್ಲ ಕೂದಲ ಮನೇಲಿದ್ರೆ ನಾಟ್ ಹಾಕ್ಬಿಟ್ಟು ವರ್ಕ್ ಮಾಡ್ಕೊತೀನಿ. ಬಟ್ ಅದನ್ನು ನಾನು ಹೇರ್ ಫ್ರೀ ಬಿಟ್ಟಿದ್ದಾಗ ಜಾಸ್ತಿ ಕೈಗೆ ಈ ಥರ ಹೇರ್ನ ಈ ಥರ ಮಾಡ್ಕೊತಾ ಇರ್ತೀನಿ. ಏನೂ ತಪ್ಪಾಗಿ ತಿಳ್ಕೊಬೇಡಿ ಆಯಿತು. ನಾನು ಕೂಡ ಕಂಟ್ರೋಲ್ ಮಾಡ್ಕೊತೀನಿ. ನೀವು ಏನೇ ಕಮೆಂಟ್ಸ್ನ ಮಾಡ್ತಾಯಿದ್ರು ಕೂಡ ನಾನು ಅದ್ರ ಬಗ್ಗೆ ಎಲ್ಲ ಪಾಸಿಟಿವ್ ಆಗೇ ತೊಗೊಂಡು ಆಯಿತು ಈ ಥರ ಮಾಡಬಾರ್ದು, ಓಕೆ ಆಯಿತು ಎಲ್ಲ ಪಾಸಿಟಿವ್ ಆಗೇ ತೊಗೊತೀನಿ. ಯಾವುದೇ ರೀತಿ ಬ್ಯಾಡ್ ಕಮೆಂಟ್ ಬಂದಿಲ್ಲ. ನಾನು ಜಸ್ಟ್ ಒಂದು 30 ವಿಡಿಯೋ, ಅದು ಶಾರ್ಟ್ಸು ಮತ್ತು ಲಾಂಗ್ ವಿಡಿಯೋ ಎರಡೂ ಸೇರಿ 30 ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ಇನ್ನೂ 1 ಮಂತ್ ಕಂಪ್ಲೀಟ್ ಆಗಿದೆ ಅಷ್ಟೇ. ತುಂಬ ಖುಷಿಯಾಗಿದೆ ನನಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಅಂತ ಹೇಳ್ತೀನಿ. ತುಂಬ ಜನ ನಾನಿವಾಗ ಮೀಶೋ ಹಾಲ್ನ ಮಾಡೋಣ ವೀಡಿಯೋ ಅಂದ್ಕೊಂಡಿದ್ದೆ. ತುಂಬ ವೀಡಿಯೋಸ್ ಇದೆ, ಬಟ್ ಎಲ್ಲ ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ವೀಡಿಯೋ ಆದಮೇಲೆ ಯಾವ ವೀಡಿಯೋ ಹಾಕಬೇಕು, ಇನ್ನು ಹೋಮ್ ಟೂರ್ ವೀಡಿಯೋ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಮನಿ ಸೇವಿಂಗ್ಸ್ ಟಿಪ್ಸ್ನ ಹೇಳಿ ಸಿಸ್ಟರ್, ಮನಿ ಸೇವಿಂಗ್ಸ್ ಟಿಪ್ಸ್ನ ಹೇಳಿ ಸಿಸ್ಟರ್ ಅಂತ ತುಂಬ ಮೆಸೇಜ್ ಮಾಡ್ತಾಯಿದ್ದೀರಾ. ಲಾಸ್ಟ್ ಟೈಮ್ ಒಂದು ಮನಿ ಸೇವಿಂಗ್ಸ್ ಟಿಪ್ಸ್ನ ನಾನು ಯಾವ ರೀತಿ ಮನಿ ಸೇವಿಂಗ್ಸ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ತುಂಬ ಜನ ನನಗೆ ಭಾಳ ಖುಷಿಯಾಗೋ ರೀತಿ ತುಂಬ ನಿಮ್ಮದು ಮೆಸೇಜಸ್ ಎಲ್ಲ, ಕಮೆಂಟ್ಸ್ನೆಲ್ಲ ನೋಡಿದ್ದೀನಿ. ತುಂಬ ಪ್ರೋತ್ಸಾಹಿಸಿದ್ರೆ ಅದು ಚೆನ್ನಾಗಿ ಕೂಡ ರನ್ ಆಗಿದೆ ಆ ವಿಡಿಯೋ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮೆಲ್ಲ ಡೌಟ್ಸ್ಗಳನ್ನ ಈ ಮನಿ ಸೇವಿಂಗ್ಸ್ ಟಿಪ್ಸಲ್ಲಿ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಯಾವ ರೀತಿ ನಾನು ಅರ್ನಿಂಗ್ ಮಾಡೋದು, ಯಾವ್ಯಾವ ಮಿಸ್ಟೇಕ್ಸ್ನ ನಾನು ಸರಿ ಮಾಡಿಕೊಂಡೆ ಅದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ, ಮತ್ತು ಸೈಟು ಯಾವ ರೀತಿ ತೊಗೊಂಡ್ರಿ, ನಾನು ಯಾವ ರೀತಿ ಸೈಟ್ ತೊಗೊಂಡೆ ಅನ್ನೋದು ಕೂಡ ನಾನು ಇದರಲ್ಲಿ ಹೇಳ್ತೀನಿ. ಎಲ್ಲಿ ಸೈಟ್ ತೊಗೊಂಡೆ, ಎಷ್ಟು ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ, ಯಾವ ರೀತಿ ಸೈಟ್ನ ತೊಗೊಂಡೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಬಂದಿದ್ದೀನಿ. ನನ್ನ ಮನಿ ಸೇವಿಂಗ್ಸ್ ಟಿಪ್ಸಲ್ಲೇ ಹೆಣ್ಮಕ್ಳು ಕೆಲಸ ಮಾಡೋದಷ್ಟೇ ಅಲ್ಲ, ನಾವು ಮನೇಲಿ ಬರೀ ಚೆನ್ನಾಗಿ ಮನೆ ಕೆಲಸ ಮಾಡಿಕೊಂಡು ಚೆನ್ನಾಗಿ ಅಡುಗೆನ ಮಾಡಿದ್ರೆ ಸಾಕಾಗಲ್ಲ. ಅದ್ರ ಜೊತೆಗೆ ನಾವು ಮನಿ ಸೇವಿಂಗ್ಸ್ನ ಮಾಡಿಕೊಂಡು ಸ್ವಲ್ಪನೇ ಹಣ ಕೂಡಿಟ್ರೇ ನಮ್ಮ ಕಷ್ಟ ಕಾಲಕ್ಕೆ ಆಗುತ್ತೆ ಅಂತ ಹೇಳ್ಬೋದು. ಜಾಣರಾಗಿರಬೇಕು ನಾವು ಹೆಣ್ಮಕ್ಳು. ರುಚಿಯಾಗಿ ಅಡುಗೆ ಮಾಡ್ತೀವಿ, ರುಚಿಯಾಗಿ ಸರಿಯಾಗಿ ಕ್ಲೀನಾಗಿ ಮನೆ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೂ ಕೂಡ ನಾವು ಹೆಣ್ಮಕ್ಳು ದುಡ್ಡನ್ನ ಕೂಡಿಕ್ಬೇಕು. ನನಗಂತೂ ಚಿಕ್ಕ ವಯಸ್ಸಿಂದನೂ ನಾವು ಬಂದು ಮಿಡಿಲ್ ಕ್ಲಾಸು, ಸ್ವಲ್ಪ ಬಡತನದಲ್ಲೇ ತಾಯಿ ಮನೆಯಲ್ಲಿ ಬೆಳೆದು ಬಂದಿರೋದು. ಹಾಗಾಗಿ ನನಗೆ ಆ ಫೀಲ್ಡ್ SLC 8 ನಾನು ಹೈಸ್ಕೂಲಿಂದನೇ ನನಗೆ ಸ್ವಲ್ಪ ಮನಿ ಸೇವಿಂಗ್ಸ್ ಇದ್ರ ಬಗ್ಗೆ ಎಲ್ಲ ಮಾಡಬೇಕು, ಚೆನ್ನಾಗಿ ದುಡಿಬೇಕು. ನಾನು ಮದುವೆಗೂ ಮುಂಚೆನೇ ಅರ್ನಿಂಗ್ನ ಸ್ಟಾರ್ಟ್ ಮಾಡಿದ್ದೆ. 8 ವರ್ಷ ಕೆಲಸ ಮಾಡಿ ನನ್ನ ಮದುವೆ ಮಾಡ್ಕೊಂಡಿರೋದು. ಯಾವುದೇ ರೀತಿಯಾದ ನಮ್ಮ ತಂದೆ ತಾಯಿಗೆ ನಾನು ತೊಂದರೆ ಕೊಟ್ಟಿಲ್ಲ. ನಮ್ಮ ಮದುವೆಗೂ ಕೂಡ, ನನ್ನ ಮದುವೆಗೆ ನಾನು ನನ್ನ ಸಿಸ್ಟರು ನಾವೇ ಸಂಪಾದನೆ ಮಾಡಿ ನಮ್ಮ ದುಡ್ಡಲ್ಲಿ ಇವಾಗ ನಾನು ಜ್ಯುವೆಲ್ಲರೀಸ್ ಎಲ್ಲ ಮಾಡಿಸ್ಕೊಂಡಿದ್ದೀನಲ್ಲ ಅದೆಲ್ಲ ನಾವೇ ಸಂಪಾದನೆ ಮಾಡಿ ಅಮ್ಮನ ಹತ್ರ ಕೂಡಿಕ್ಸಿ ಸ್ವಲ್ಪನೇ ಇವಾಗ ಯಾವ ರೀತಿ ಡಬಲ್ ಮಾಡ್ಕೊಂಡು ಹೋಗೋದು, ಯಾವ ರೀತಿ ಜ್ಯುವೆಲ್ಲರಿ ತೊಗೊಳ್ಳೋದು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಬಡತನದಿಂದ ಬಂದಿದ್ದ ಮೇಲೇ ನಮಗೆ ಗೊತ್ತಾಗಿರೋದು ದುಡ್ಡಿನ ಬೆಲೆ ಏನು ಅಂತ. ಬಡತನದಲ್ಲಿ ಬೆಳೆದಿರೋರಿಗೆ ಗೊತ್ತಿರುತ್ತೆ ಅಲ್ವಾ. ಹಾಗೆ ನಾನು ಕೂಡ ಈಗ ಮಿಡಿಲ್ ಕ್ಲಾಸ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ. ಆಗಲೂ ಕೂಡ ಸ್ವಲ್ಪ ಕಷ್ಟನೇ ಇತ್ತು ತಂದೆ ತಾಯಿ ಮನೇಲೂ. ಅಲ್ಲೂ ಕೂಡ ಮಿಡಿಲ್ ಕ್ಲಾಸ್ ಅಂತ ಅಂದ್ಕೊಳ್ಳಿ. ಅಪ್ಪ ಊಟಕ್ಕೆ ಊಟ ಎಲ್ಲ ಅಪ್ಪ ಮೇಂಟೈನ್ ಮಾಡೋರು ಮನೇಲೆಲ್ಲ. ನಾನು ನನ್ನ ತಂಗಿ ದುಡ್ದಿದ್ದೆಲ್ಲ ಅರ್ನಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಮದುವೆ ಖರ್ಚಿಗೆ ಈ ರೀತಿ ಎಲ್ಲ ನಮಗೆ ಒಡವೆಗೆಲ್ಲ ನಾವೇ ಸಂಪಾದನೆ ಮಾಡಿಕೊಂಡು ಮದುವೆ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು.
ಅದೊಂಥರ ನನಗೆ ಹೆಮ್ಮೆ ಇದೆ. ನಾವು ಯಾವುದೇ ರೀತಿಯಾದಂಥ ಕಷ್ಟ ಕೊಡಲಿಲ್ವಲ್ಲ ಅಪ್ಪ ಅಮ್ಮನಿಗೆ, ಅದೊಂಥರ ಖುಷಿ ಇದೆ ನನಗೆ. ನಾನು ಫಸ್ಟೇ ಹೇಳ್ಕೊಂಬಂದ್ಬಿಡ್ತೀನಿ. SSA ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ಬಂದು SSA ಬಂದು ಮೊದಲೆಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಮಾಡಿ ಕೊಡ್ತಾಯಿದ್ರಲ್ಲ ಚಿಕ್ಕ ಮಕ್ಕಳಿಗೆ. 2002ರಲ್ಲಿ ಭಾಗ್ಯಲಕ್ಷ್ಮಿ ಮಾಡಿ ಕೊಡ್ತಾಯಿದ್ರು ಹೆಣ್ಮಕ್ಳು ಹುಟ್ಟಿದ್ರೆ ಅಂತ. ಅದು ಬಂದು ಇವಾಗ ನರೇಂದ್ರ ಮೋದಿ ಅವರು ಬಂದಮೇಲೆ, ನರೇಂದ್ರ ಮೋದಿ ನಮ್ಮ PM ಅವ್ರು ಬಂದಮೇಲೆ ಅದನ್ನು ಸುಕನ್ಯಾ ಸಮೃದ್ಧಿಯಾಗಿ ಟ್ರಾನ್ಸ್ಫರ್ ಮಾಡಲಿಕ್ಕಾಗಿದೆ. ಈ ಕಾರ್ಡ್ನ ಬಂದು ಎಲ್ಲಿ ಮಾಡಿಕೊಡ್ತಾರೆ ಅನ್ನೋದಾದರೆ, ಇದನ್ನು ಬಂದು ಪೋಸ್ಟ್ ಆಫೀಸಲ್ಲಿ ಮಾಡಿಕೊಡ್ತಾರೆ. ಎಲ್ಲ ಪೋಸ್ಟ್ ಆಫೀಸಲ್ಲೂ ನೀವು ಕೇಳಿ ಹೋಗಿ ನೀವು ವಿಚಾರಿಸ್ಕೋಬೋದು. ನೀವು ಹೋಗಿ ಈ ಥರ ಮಗುದ ಒಂದು ಆಧಾರ್ ಕಾರ್ಡು, ಬರ್ತ್ ಸರ್ಟಿಫಿಕೇಟ್ನ ಎತ್ಕೊಂಡು ಹೋಗಿ ಈ ರೀತಿ ಪೋಸ್ಟ್ ಆಫೀಸ್ಗೆ ಹೋಗಿ ಮಾಡಿಸ್ಕೋಬೋದು. ಇಲ್ಲಾಂದರೆ ಈಗ ಅಂಗನವಾಡಿಲೇ ಮಾಡಿ ಕೊಡ್ತಾ ಇದ್ದಾರೆ. ಭಾಗ್ಯಲಕ್ಷ್ಮಿದೆ ಕಾರ್ಡ್ನ SSCನ ಮಾಡಿ ಕೊಟ್ಬಿಡ್ತಿದ್ದಾರೆ. ಅದರಲ್ಲಿ ನೀವು ಅಮೌಂಟ್ನ ಹಾಕ್ಕೊಂಡು ಹೋಗ್ಬೋದು. ನಿಮ್ಮ ಕೈಲಿ ಎಷ್ಟಾಗುತ್ತೆ, 300 ರೂಪಾಯಿಂದ ಒಂದು ತಿಂಗಳಿಗೆ 300ರಿಂದ 1.5 ಲಕ್ಷದವರೆಗೂ ನೀವು ಕಟ್ಕೊಂಡು ಹೋಗ್ಬೋದು. ಯಾಕಂದರೆ ಇದರಲ್ಲಿ ಇಂಟ್ರೆಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅಂಗನವಾಡಿಲಿ ವಿಚಾರಿಸಿ, ಇಲ್ಲಾಂದರೆ ಪೋಸ್ಟ್ ಆಫೀಸಲ್ಲಿ ವಿಚಾರಿಸಿ ಮಗುದೆಲ್ಲ ಸ್ವಲ್ಪ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡೋಗಿ ಪ್ರತಿ ತಿಂಗಳು ನೀವು ಗೌರ್ಮೆಂಟ್ ಕಡೆಯಿಂದ ಮೇ ತಿಂಗಳಲ್ಲಿ ನನಗೆ 3000 ಬರ್ತಾ ಇದೆ. ನನ್ನ ಮಗಳ ಅಕೌಂಟಿಗೆ ಬಂದ್ಬಿಡ್ತಾ ಇದೆ. ನಾನು ಅದ್ರ ಜೊತೆಗೆ ನನ್ನ ಮಗ ಹುಟ್ಟಿದ ಮೇಲೆ ಸ್ವಲ್ಪ ನನಗೆ ಖರ್ಚು ಆ ಕಡೆ ಈ ಕಡೆ ಆಯಿತು. ಆವಾಗ 500 ಕಟ್ಟಿದ್ದೀನಿ. ನಿಜವಾಗ್ಲೂ ಅದಕ್ಕಿಂತ ಮುಂಚೆ 1000 ಅನ್ನೋದು ನನ್ನ ಲೆಕ್ಕ. 1000 ಅನ್ನೋ ರೀತಿ ಹುಂಡಿಗೆ ಹಾಕ್ಬಿಡ್ಬೇಕು ಅನ್ನೋ ರೀತಿ ನಾನು ಪ್ರತಿ ತಿಂಗಳು 1000 ರೂಪೀಸ್ನ ಕಟ್ಕೊಂಡು ಬಂದಿದ್ದೀನಿ SSAಗೆ. SSA ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತೇಳಿ. ಇದಕ್ಕೆ ಮಕ್ಕಳಿಗೆ 15ರಿಂದ 18 ವರ್ಷದೊಳಗಡೆ ನೀವು ಕಟ್ಬೋದು. ಇದಕ್ಕೆ ನಿಮ್ಮಿಷ್ಟ, 15 ಇಲ್ಲಾಂದರೆ 18 ವರ್ಷ, ಇಲ್ಲಿ 15ರಿಂದ 20 ವರ್ಷ ಅಂತ ಅಂದ್ಕೊಂಡಿದ್ದೀನಿ. 15 ವರ್ಷ ಆದಮೇಲೆ ಅವ್ರಿಗೆ ಎಜುಕೇಷನ್ಗೆ ತೊಗೋಬೋದು. ಇಲ್ಲಾಂದರೆ 20 ವರ್ಷ ಬಿಟ್ಟು ಅವ್ರಿಗೆ ಮದುವೆಗೆ ಕೂಡ ನಿಮಗೆ ಯೂಸ್ ಆಗುತ್ತೆ. ಈ ದುಡ್ಡು ಚೆನ್ನಾಗಿರುವಂಥ ಇಂಟ್ರೆಸ್ಟು ಚೆನ್ನಾಗಿದೆ ಇದರಲ್ಲಿ. ಇವಾಗ ನೀವು ನಾನು ಕೇಳಿರೋ ಪ್ರಕಾರ ನೀವು ಇವಾಗ 1000ನ ಕಟ್ಕೊಂಡು ಹೋದರೆ 5 ಲಕ್ಷ ಆ ಥರ ನಮಗೆ ಅಮೌಂಟ್. 5ರಿಂದ ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಇವಾಗ ನಾವು 1.5 ಲಕ್ಷ 2 ಲಕ್ಷ ಕಟ್ಟಿರ್ತೀವಿ ಅಂದ್ಕೊಳ್ಳಿ. ಅದಕ್ಕೆಲ್ಲ ಒಂದು 3 ಲಕ್ಷ ಸೇರಿಸಿ ನಮಗೆ 5 ಲಕ್ಷ ಮೇಲೆ ಕೊಡ್ತಾರೆ ದುಡ್ಡು ಅಂತ ನಾನು ಕೇಳ್ಪಟ್ಟಿದ್ದೀನಿ. ತುಂಬ ಇಂಟ್ರೆಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಅವಾಗಿನ ಇಂಟ್ರೆಸ್ಟಿಗೆ ತಕ್ಕನಂಗೆ ನಮಗೆ ಅಮೌಂಟು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಅದೇನೇ ತಿಳ್ಕೊಂಡು ನಾನು ಕಟ್ಟಿರೋದು. ತುಂಬ ಬೆನಿಫಿಟ್ ಚೆನ್ನಾಗಿದೆ, ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗಲಿ ಅಂತೇಳಿ ಇವಾಗ ಇದನ್ನು ಮಾಡಿಸಿರೋವಂಥದ್ದು ಗೌರ್ಮೆಂಟ್ ಕಡೆಯಿಂದ. ಹಾಗಾಗಿ ನಾನು ಕೂಡ ಇವಾಗ ಫಸ್ಟೆಲ್ಲ 1000 ಕಟ್ತಿದ್ದೆ. ಇವಾಗ ಸಮಥಿಂಗ್ ಒಂದು ವರ್ಷದಿಂದ 500 ರೂಪಾಯಿ, ಒಂದು 5,000 ರೂಪಾಯಿ ಕಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ವರ್ಷದಲ್ಲಿ ಒಂದು 10,000 ಕಟ್ಟಿದ್ದೀನಿ. ಗೌರ್ಮೆಂಟ್ ಕಡೆಯಿಂದ ಈಗ 1 ವರ್ಷದಿಂದ ಗೌರ್ಮೆಂಟ್ ಕಡೆಯಿಂದ ಒಂದು 3,000 ಬರ್ತಾಯಿದೆ. ನಿಜವಾಗ್ಲೂ ಬರ್ತಿದೆ, ಅದಕ್ಕೆ ತೋರಿಸ್ತೀನಿ ನಿಮಗೆ. ಏನೋ ಸುಳ್ಳು ಹೇಳ್ತಾ ಇಲ್ಲ, ನನಗೆ ಬಂದಿರೋದಕ್ಕೆ ನಾನು ಹೇಳ್ತಾ ಇರೋದು. ನೋಡಿದ್ರಾ, ಇಲ್ಲಿ ನೋಡಿ 300 ಆ ಥರ ಬರ್ತಿದೆ. ನಾನು ಬಂದು ಅವಳಿಗೆ 2ನೇ ವರ್ಷದಲ್ಲಿ ನಾನು 1,000 ರೂಪಾಯಿ ಕಟ್ಟಿರೋದು ಗೌರ್ಮೆಂಟ್ ಕಡೆಯಿಂದ. ಅವಳಿಗೆ ಒಂದು 3 ವರ್ಷ ಆದಮೇಲೆ ಬಂದು ಗೌರ್ಮೆಂಟ್ಗೆ ಇದು ಅಟ್ಯಾಚ್ ಮಾಡಿದ್ರು. ಈ ಕಾರ್ಡು ಬಂದು SSAಗೆ ಬಾಂಡ್ಗೆ ಈ ಕಾರ್ಡ್ನು ಅಟ್ಯಾಚ್ ಮಾಡಿದ್ದಾರೆ. ಹಾಗಾಗಿ ಬಂದು ಅವರು 3,000 ಆಗ್ತಾಯಿದ್ದಾರೆ. ಅದ್ರ ಜೊತೆಗೆ ನಾನು ಒಂದು 3,000 2,000 ಹಾಕಿದ್ದೀನಿ. ಇದು ಬಂದು ನೀವೇ ನೋಡ್ಬೋದು 49,226 ರೂಪಾಯಿ ಇದೆ. ನೀವೇ ನೋಡ್ಬೋದು. ಉಲ್ಟಾ ಕಾಣಿಸ್ತೆ ಅನಿಸುತ್ತೆ, ಸ್ಟ್ರೈಟಾಗಿ ತೋರಿಸ್ತೀನಿ. 50,000 ಅಂದ್ಕೊಳ್ಳಿ, 50,000 ಚಿಲ್ಲರೆ ನಾನು ಸ್ವಂತ ಕಟ್ಟಿರೋದು. ಇದು ನನ್ನ ಹಸ್ಬೆಂಡ್ ಹತ್ರ ನಾನು ಯಾವುದೇ ರೀತಿಯಾದಂಥ ಅಮೌಂಟ್ ಇಸ್ಕೊಂಡಿಲ್ಲ. ನಾನು ಕೂಡಿಟ್ಟು ಹಾಲಲ್ಲಿ ಮತ್ತು ಏನಾದರೂ ತರಕಾರಿ ಈ ರೀತಿ ಎಲ್ಲ ತರಿಸ್ಕೊತೀವಲ್ಲ, ಇದರಲ್ಲಿ ನನ್ನ ಸೇವಿಂಗ್ಸ್ ಮಾಡಿ ನಾನು ಕೂಡಿಕ್ಕಿರೋದು 50,000 ನನ್ನ ಮಗಳಿಗೆ. ಈಗ ಒಂದೊಂದು 1,000 ರೂಪಾಯಿ ಹಾಕ್ತೀನಿ. ಇವಾಗ 1,000 ರೂಪಾಯಿ ಹಾಕ್ಬೋದು. ಆವಾಗ ನನ್ನ ಮಗನಿಗೆ ಸ್ವಲ್ಪ ಮೆಡಿಷನು, ಅವನು ಹಾಸ್ಪಿಟ್ಲಿಗೆ ಖರ್ಚಿದ್ದರಿಂದ ಇದು ಕಟ್ಟಲಿಕ್ಕಾಗಿಲ್ಲ. ಸ್ವಲ್ಪ ಜಾಸ್ತಿ ಅಮೌಂಟು ನನಗೆ 500 ರೂಪಾಯಿ ಕಟ್ಟಿದ್ದೀನಿ ಅಷ್ಟೇ. ನೋಡಿದ್ರಲ್ಲ, ಈ ಥರ SSA ಕಾರ್ಡ್ನ ನೀವು ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ನಿಮ್ಮ ಹೆಣ್ಣುಮಕ್ಕಳಿಗೆ ನೀವು ಖಂಡಿತ ಈ ಕಾರ್ಡ್ನ ಮಾಡಲೇಬೇಕು. ಒಂದು 500 ರೂಪಾಯಿ ಥರ ಕಟ್ಬಿಡಿ ಪ್ರತಿ ತಿಂಗಳು. ಅವ್ರಿಗೊಂದು 10 ವರ್ಷ 18 ವರ್ಷ ಆದರೆ ನಿಮಗೆ ಖುಷಿಯಾಗುತ್ತೆ. ಇದರಲ್ಲಿ ಬರೋವಂಥ ಇಂಟ್ರೆಸ್ಟು ಬಡ್ಡಿ ಎಲ್ಲ ಸೇರಿದ್ರೆ ನಿಮಗೆ ಖುಷಿಯಾಗುತ್ತೆ. ಅವ್ರ ಎಜುಕೇಷನ್ಗೆ ಅವ್ರು ಏನಾದರೂ ಹೈಯರ್ ಕೋರ್ಸ್ನ ಮಾಡ್ತಾರಂದರೆ ತುಂಬ ಹೆಲ್ಪ್ ಆಗುತ್ತೆ. ಅವ್ರ ಮದುವೆಗೂ ಕೂಡ ಈ ಹಣನ ಯೂಸ್ ಮಾಡ್ಕೋಬೋದು. ಹಾಗಾಗಿ ಒಂದು ಹೂಡಿಕೆ ರೀತಿ ನಾನು ಇದನ್ನು ಮಿಸ್ ಮಾಡದೆ ಕಟ್ತೀನಿ. ಸರಿ, ನೆಕ್ಸ್ಟು ಬಂದು ನಾನು ಯಾವ ರೀತಿ ಮನೇನ ಲೀಸ್ಗೆ ಹಾಕಿಸ್ಕೊಂಡೆ ಅಂತ ಹೇಳಿದ್ವಲ್ಲ. ಇವಾಗ ನಾವು ಬೆಂಗಳೂರಲ್ಲಿ ನಮ್ಮ ತಾಯಿದು ಹೇಳ್ತೀನಿ. ಇವಾಗ ನಂದು ಇಲ್ಲಿ ಬಂದು ನಾವು ಸ್ವಲ್ಪ ಅತ್ತೆ ಮನೆ ಬಿಟ್ಟು ಬಂದಮೇಲೆ ನಾವು 2ನೇ ಫ್ಲೋರು ಮನೇಲಿ ಇದ್ವಿ, ಸಪ್ರೇಟಾಗಿ ಅಲ್ಲೂ ಇದ್ವಿ. ಅಲ್ಲೂ ಕೂಡ ನಮ್ಗೆ ಯಾಕೋ ಸ್ವಲ್ಪ ಆಗಲಿಲ್ಲ ಇರಲಿಕ್ಕೆ. ಹಾಗಾಗಿ ಅಲ್ಲೂ ಕೂಡ ಬಿಟ್ಟು ಬರಬೇಕಾಗಿತ್ತು. ನನ್ನ ಹೆಲ್ತು ಕಾರಣದಿಂದ ನನಗೆ ಯಾರಾದರೂ ಏನಾದರೂ ಅಂದರೆ ಒಂಥರ ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತಿದ್ದೆ ನಾನು. ಅದಕ್ಕೆ ಅಲ್ಲಿ ಕೂಡ ನನಗೆ ಇಡೋಕ್ಕಾಗಲಿಲ್ಲ. 2ನೇ ಫ್ಲೋರ್ ಬಿಟ್ಟು ಬಂದುಬಿಟ್ವಿ. ಅಲ್ಲಿದ್ದು ಸ್ವಲ್ಪ ಅಮೌಂಟ್ 2 ಲಕ್ಷ ರೂಪಾಯಿ ಬಂದಿದ್ದಕ್ಕೆ ಅಲ್ಲೊಂದು 2 ಲಕ್ಷ ರೂಪಾಯಿ ಕೂಡ ಹಾಕಿದ್ವಿ ನಾವು ಒಂದು 2 ವರ್ಷದ ಹಿಂದೆ ಅಂದ್ಕೊಳ್ಳಿ.
2 ಲಕ್ಷ ರೂಪಾಯಿ ಕೂಡಿ ಹಾಕಿದ್ಮೇಲೆ ಆಮೇಲೆ ಬಂದು ಪರ್ಸ್ನಲ್ ಲೋನ್ ಅಂತ ಹೇಳಿದೆ, ಅದೆಷ್ಟು ಇಂಟ್ರೆಸ್ಟ್ ಇರ್ಬೋದು ಮೇಡಮ್ ಅಂತ ಕೇಳ್ತೀರಾ. 24 ತಿಂಗಳಿಗೆ ನಾವು 2 ಲಕ್ಷ ರೂಪಾಯಿಗೆ, ಇದು ಕೂಡ ಬಡ್ಡಿನ ತೊಗೊತಾರೆ, ಯಾವುದು ಸುಮ್ಮನೆ ಕೊಡಲ್ಲ. ಪರ್ಸ್ನಲ್ ಲೋನಲ್ಲಿ ಕೂಡ ಬಡ್ಡಿ ಇರುತ್ತೆ. ಇವಾಗ ನಾವು ಸಂಘದಲ್ಲೆಲ್ಲ ಎತ್ಕೊತೀವಲ್ಲ ಬಡ್ಡಿ 1% 1% ಇರುತ್ತಲ್ಲ, ಅದೇ ರೀತಿ ಇದರಲ್ಲೂ ಬಡ್ಡಿನೇ ಸಿಗುತ್ತೆ. ಬಟ್ ಆದರೆ ನಾವು ಇಲ್ಲಿ ಯಾವುದೇ ರೀತಿಯಾದಂಥ ಪರ್ಸ್ನಲ್ ಲೋನ್ ಅಂದರೆ ಅವ್ರು ನೋಡ್ತಾರೆ ನಾವು ಎಷ್ಟು ನಮಗೆ ಆದಾಯ ಬರುತ್ತೆ ಅದ್ರ ಮೇಲಿಂದ ಪರ್ಸ್ನಲ್ ಲೋನ್ನ ಕೊಡ್ತಾರೆ. ನಮ್ಮ ಮನೆಯವರು ಓನ್ ಕಾರ್ನ ಓಡಿಸ್ತಾರಲ್ಲ, ಅವ್ರ ಆದಾಯದ ಮೇಲೆ ಕೊಡ್ತಾರೆ. ನಿಮ್ಮ ಯಾವ ಕೆಲಸ ಮಾಡ್ತೀರಾ ಅದ್ರ ಆದಾಯದ ಮೇಲೆ ಕೊಡ್ತಾರೆ. ಇಲ್ಲಾಂದರೆ ನಾವು ಕಷ್ಟ ಅಂದರೆ ಸಂಘಗಳನ್ನ ತೊಗೊತೀವಿ. ನಾನು ಬಂದು ಒಂದೇ ಸಂಘದಲ್ಲಿರೋದು, ಜಾಸ್ತಿ ಯಾವುದೋ ಸಂಘದಲ್ಲಿಲ್ಲ, ಒಂದೇ ಒಂದು L&T ಅನ್ನೋ ಸಂಘದಲ್ಲಿದ್ದೀನಿ. ಅದನ್ನು ಸರಿಯಾಗಿ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಾಬ್ಲಮ್ಸ್ ಅಂದರೆ ಬಂದರೆ ನಿಜ ಸಂಘದಲ್ಲಿ ತೊಗೋಬೋದು ದುಡ್ಡನ್ನ, ತುಂಬ ಕಮ್ಮಿ ಬೆಲೆಗೆ 24 ತಿಂಗಳು ಆ ರೀತಿ ಕೊಡ್ತಾರೆ. ಯಾರ ತನಕ ಕೈ ಚಾಚಿದೆ ನಮ್ಮ ಸಂಘಗಳಲ್ಲಿ ಎತ್ಕೊಂಡು ಆರಾಮ್ಸೆ ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ಬೋದು. ಅದೇ ರೀತಿ 2 ಲಕ್ಷ ಕೊಟ್ಟಿದ್ದಾಗ ನಮ್ಮ ಅಮ್ಮ ಮನೆಯದು ನಾನೊಂದು ಟ್ರಿಕ್ನ ಹೇಳ್ಕೊಡ್ತೀನಿ ನೋಡಿ. ನಾವು ಒಂದು 2 ಲಕ್ಷ ರೂಪಾಯಿ ಕೂಡ ಹಾಕಿರ್ತೀವಿ ಅಂದ್ಕೊಳ್ಳಿ, ನೀವೇನು ಮಾಡಬೇಕು, ಒಂದು ಚಿಕ್ಕ ಮನೆಗೆ ಹೋಗಿ ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಬೆಡ್ರೂಮು, ಒಂದು ಚಿಕ್ಕ ಮನೆ ಇದ್ದರೆ ಸಾಕು. ಒಂದು ಗಂಡ ಹೆಂಡತಿ ಒಂದು ಮಗುಗೆ ಒಂದು 2ರಿಂದ 3 ಲಕ್ಷ ರೂಪಾಯಿ ಒಳಗಡೆ ಚಿಕ್ಕ ಮನೆ ಅಂತಾದ್ರೂ ಸಾಕು. ಆ ರೀತಿ ನೀವೇನು ಮಾಡಬೇಕು, ದುಡ್ಡು 1 ಲಕ್ಷ ರೂಪಾಯಿ ಕೂಡ ಹಾಕಿರ್ತೀರ ಅಂದ್ಕೊಳ್ಳಿ, ಒಂದು 2 ಲಕ್ಷ ರೂಪಾಯಿ ಒಡವೆ ಇದ್ದೇ ಇರುತ್ತೆ ನಿಮ್ಮ ಹತ್ರ, ಒಂದು 50 ಗ್ರಾಮ್ ಒಡವೆ ಇರುತ್ತೆ. ನೀವೇನು ಮಾಡಬೇಕು, ಒಡವೆನ ಮನೆನ ಅಂದಾಗ ಕಮ್ಮಿ ಬೆಲೆಯಲ್ಲಿ 95 ಇವಾಗ ಕಾವೇರಿ ಬ್ಯಾಂಕಲ್ಲೆಲ್ಲ 60 ಪೈಸೆ ಅಂತೆ, ಇವಾಗ ಕೆನರಾ ಬ್ಯಾಂಕಲ್ಲಿ ₹1 ಆ ರೀತಿ ಬಡ್ಡಿ ಇರುತ್ತಲ್ಲ, ಆ ರೀತಿ ನೀವು ಒಂದು 2 ಲಕ್ಷ ರೂಪಾಯಿನ ಅಡ ಇಟ್ಬೋದು ನಿಮ್ಮ ಗೋಲ್ಡ್ನ. ನಾವು ಅದೇ ರೀತಿ ಮಾಡಿದ್ದು, ನಮ್ಮಮ್ಮ ಕೂಡ ಅದೇ ರೀತಿ ಫಸ್ಟ್ ಟೈಮ್ ಸ್ಟಾರ್ಟಿಂಗ್ 1,20,000 ರೂಪಾಯಿಗೆ ಬ್ಯಾಂಗ್ಳೂರಲ್ಲಿ ನಾವು ಲೀಸ್ಗೆ ಹಾಕ್ಸ್ಕೊಂಡಿದ್ದು. ಸೀಟ್ ಮನೆ ಅದು, ಜಸ್ಟು 1,20,000 ರೂಪಾಯಿ. ಆ ಸೀಟ್ ಮನೆಗೆ ನಮ್ಮ ಹತ್ರ ದುಡ್ಡು ಇರಲಿಲ್ಲ, ಒಂದೇ 1 ಲಕ್ಷ ರೂಪಾಯಿ ಕೂಡ ಹಾಕ್ಕೊಂಡಿದ್ವೇನೋ, ಇನ್ನೊಂದು 1 ಲಕ್ಷ ರೂಪಾಯಿ ಬೇಕಾಗಿತ್ತು. ಆಗ ಬಂದು ಒಡವೆನ ಅಡ ಇಟ್ಟಿದ್ವಿ. ತುಂಬ ಕಮ್ಮಿ ಬೆಲೆ, 1 ಲಕ್ಷ ರೂಪಾಯಿ ಅಂದರೆ 60 ಪೈಸೆ ಅಂದರೆ 600 ರೂಪಾಯಿ ಬೀಳುತ್ತಲ್ವ. 2 ಲಕ್ಷ ರೂಪಾಯಿಗೆ ಎಷ್ಟು, 1,200 ರೂಪಾಯಿ ಬೀಳುತ್ತೆ. ಈ ರೀತಿ ಒಡವೆನ ಸ್ವಲ್ಪ ದಿವಸದ ಮಟ್ಟಿಗೆ, ತುಂಬ ಲಾಂಗ್ ಟೈಮಲ್ಲ, ನೀವು ಸ್ವಲ್ಪ ದುಡ್ಡನ್ನ ಯಾವುದಾದ್ರೂ ಚೀಟಿ ಪಟ್ಟಿ ಹಾಕಿ ಅದನ್ನು ಬಿಡಿಸ್ಕೊಂಡು ಬರೋಷ್ಟರಲ್ಲಿ ಇಲ್ಲಿ ಮನೆಯೂ ಕೂಡ ಲೀಸ್ಗೆ ಹಾಕ್ಕೊಂಡಿರ್ತೀರಲ್ಲ, ಮನೆ ಲೀಸ್ಗೆ ಹಾಕ್ಕೊಂಡ್ರೆ ಬಂದು ಇವಾಗ 5,000 ರೂಪಾಯಿ ಬಾಡಿಗೆ ಅಂದರೆ ವರ್ಷಕ್ಕೆ ಎಷ್ಟಾಯಿತು, 60,000 ರೂಪಾಯಿ ಆಯ್ತಲ್ವಾ. 60,000 ರೂಪಾಯಿನ ನೀವು ಮಿಕ್ಸಿರೋ ರೀತಿ ಆಗುತ್ತೆ. ನೀವು ಬಡ್ಡಿನ ಒಂದು 10,000 ತೆಗೀರಿ, ಇನ್ನೊಂದು 50,000 ರೂಪಾಯಿ ಮಿಕ್ಸಿರೋ ರೀತಿ ಆಗುತ್ತೆ ಅಲ್ವಾ. ಈಗ ನಾನೇ ಅಂದ್ಕೊಳ್ಳಿ, ಈ ಮನೆಗೆ ಬಂದು 6,000 7,000 ಬಾಡಿಗೆ ಕಟ್ತಿದ್ದೆ ಅಂತ ಅಂದ್ಕೊಳ್ಳಿ. ಈಗ ಮೊದಲು ನಾವು ಬಂದು ಈ ರೀತಿ EMI ತೊಗೊಂಡು ನಾವು ಸ್ವಲ್ಪ ಬಾಡಿಗೆ ಮನೆಯಲ್ಲೇ ಇದ್ದೀವಿ ಅನ್ನೋ ರೀತಿ ಪ್ರತಿ ತಿಂಗಳು 10,000 ರೂಪಾಯಿ ಕಟ್ಕೊಂಡು ಈ ಕಡೆ ಈ ಪರ್ಸ್ನಲ್ ಲೋನು ಕೂಡ ಕ್ಲಿಯರ್ ಆಯಿತು. ಇದ್ರ ಜೊತೆಗೆ ನಮ್ಮದು 5 ಲಕ್ಷ ರೂಪಾಯಿ ಕ್ಯಾಶ್ ಕೂಡ ಬರೋ ರೀತಿ ಆಗುತ್ತಲ್ಲ, ಅದೇ ರೀತಿ ನಾನು ಕೂಡ 1 ಲಕ್ಷ ರೂಪಾಯಿನ ಒಡವೆನ ಅಡ ಇಟ್ಟಿದ್ದೀನಿ ಈ ಮನೆಗೋಸ್ಕರ. ಅದನ್ನು ಇನ್ನೇನು ಬಿಡಿಸ್ಕೊಂಡ್ಬಿಡ್ತೀವಿ, ಒಂದು ಚೈನ್ನ ಇಟ್ಟಿದ್ದೀವಿ. ಅದು ಜಾನ್ವರಿ ಮೇಲೆ ಇವಾಗ ಒಂದು ಚೀಟಿನ ಕಟ್ಕೊಂಡಿದ್ದೀವಿ, ಚೀಟಿ ಕಟ್ತಾ ಹೋಗಿದ್ದೀವಿ. ಮಾಮೂಲಿ ಅದು ಒಂಥರ ಕುಲ್ಕೋ ಚೀಟಿ ರೀತಿ, ಅದರಲ್ಲಿ ಅಮೌಂಟ್ ಬರುತ್ತೆ, ಅದರಲ್ಲಿ ತೊಗೊಂಡೋಗಿ ಬಿಡಿಸ್ಕೊಂಡ್ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದೇ ರೀತಿ ನಾವು ಸ್ವಲ್ಪನೇ ಪ್ಲ್ಯಾನ್ ಮಾಡಬೇಕು. ಏನು ಮಾಡಬೇಕಂದ್ರೆ ನಾವು ಸ್ವಲ್ಪ ಮುಂದಾಲೋಚನೆಯಿಂದ ನಾವು ಇವಾಗ ಎಷ್ಟು ಸೇವ್ ಆಗುತ್ತೆ ನೋಡಿ. ಬಾಡಿಗೆ ಖರ್ಚನ್ನ ಮಿಗಿಸಿದ್ರೆ, ನಾವು ಒಂದು ಚಿಕ್ಕ ಮನೇಲಿ ಲೀಸ್ಗೆ ಹಾಕ್ಸ್ಕೊಂಡ್ರೆ ಎಷ್ಟು ಬಾಡಿಗೆ ದುಡ್ಡನ್ನ ಮಿಗಿಸ್ಕೊತೀವಲ್ವ, ಅದೇ ನಮ್ಗೆ ಎಷ್ಟೋ ದುಡ್ಡು ಇದಾಗೋಯ್ತು. ಅದೇ ರೀತಿ ನಾವು ಫಸ್ಟು ಬಾಡಿಗೆ ಮನೇಲಿದ್ವಿ, ನೆಕ್ಸ್ಟು ಲೀಸ್ಗೆ ಹಾಕ್ಸ್ಕೊಂಡ್ವಿ, ಅದಾದಮೇಲೆ ಬಂದು ನೆಕ್ಸ್ಟು ಸ್ವಂತ ಮನೆಯೋ ಇಲ್ಲ ಜಾಗನೋ, ಆ ರೀತಿ ಸ್ವಲ್ಪನೇ ನಿಧಾನಕ್ಕೆ ತೊಗೋಬೇಕು ಅಂತ ಹೇಳ್ತೀನಿ. ನಾನು ಅದೇ ರೀತಿ ಯೋಚನೆ ಮಾಡಿ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇರೋದು. ನಮ್ಮ ತಾಯಿ ಮನೇಲೂ ಇದೇ ರೀತಿ ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ ಲೀಸ್ಗೆ ಹಾಕ್ಸ್ಕೊಳ್ಳುವಾಗ ಅದೇ ರೀತಿ ಸ್ವಲ್ಪ ಒಡವೆನ ಅಡ ಇಟ್ವಿ. ಆಮೇಲೆ ಒಂದು ಸ್ವಲ್ಪ ಹಣನ ಕೂಡಿಟ್ವಿ ಚೀಟಿಲಿ, ಅದ್ರ ಜೊತೆಗೆ ಅದನ್ನು ಒಡವೆನ ಮಾಡಿಸ್ಕೊಂಡ್ವಿ, PF ದುಡ್ಡಲ್ಲಿ ಒಡವೆನ ತೊಗೊಂಡ್ವಿ. ಈ ರೀತಿ ಒಂದೊಂದೇ ಯಾವುದನ್ನು ಕೂಡ ದುಡ್ಡು ವೇಸ್ಟ್ ಮಾಡಿದೆ, ಅದನ್ನೆಲ್ಲ ಡಬಲ್ ಮಾಡಿದ್ವಿ ಹೊರತು ಯಾವುದನ್ನು PF ದುಡ್ಡೆಲ್ಲ ಬರ್ತಿತ್ತಲ್ವ ನಾವು ವರ್ಕ್ ಮಾಡುವಾಗ, ಜಾಬ್ ಮಾಡುವಾಗ, ಆ ದುಡ್ಡನ್ನೆಲ್ಲ ತೊಗೊಂಡೋಗಿ ಗೋಲ್ಡ್ಸ್ನ ತೊಗೊಂಡ್ಬಿಡ್ತಿದ್ವಿ, ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡಬಲ್ ಆಗುತ್ತೆ. ನೀವೇ ಯೋಚನೆ ಮಾಡಿ, ನನ್ನ ಮದುವೆಯಲ್ಲಿ 3,500 ರೂಪಾಯಿ ಇತ್ತು, 3,400 ರೂಪಾಯಿ 2018 ಇಸ್ವಿಲಿ ನಾನು ಮದುವೆ ಆಗಿರೋದು. ಆವಾಗ 3,500 ರೂಪಾಯಿ ದೊಡ್ಡದು, 3,500 ರೂಪಾಯಿ ಅಂತ ಅನ್ನಿಸ್ತಿತ್ತು. ಈಗ 2025 10,000 ರೂಪಾಯಿ ಬಂಗಾರ, ಈಗ 10,000 ರೂಪಾಯಿ ಅನಿಸುತ್ತೆ. ಈಗ 2030ಗೆ 15,000-20,000 ರೂಪಾಯಿ ಬಂಗಾರ ಆದರೆ ಅವಾಗ 15,000-20,000ನ ತೊಗೊಳಕ್ಕಾಗಲ್ಲ ಅಂತ ಅನಿಸುತ್ತಲ್ವ. ಆವಾಗ ಆಯಾ ವರ್ಷಕ್ಕೆ ಬಂಗಾರನೂ ಬದಲಾಗ್ತಾ ಇರುತ್ತೆ. ನಾವು ಅದೇ ರೀತಿ ಬಂಗಾರನ ನಾವು ತೊಗೊಳಕ್ಕಾಗಲ್ಲ ಅಂತಲ್ಲ, 1 ಗ್ರಾಮ್ ಆದರೂ ತೊಗೋಬೇಕು. ಒಂದು ವರ್ಷಕ್ಕೆ 2-3 ಗ್ರಾಮ್ ಆದರೂ ತೊಗೊಳೋದಕ್ಕೆ ನಾವು ಟ್ರೈ ಮಾಡಬೇಕು. ಬಂಗಾರಕ್ಕೆ ಹಾಕಿದ್ರೆ ಯಾವುದೇ ರೀತಿಯಾದಂಥ ವೇಸ್ಟ್ ಆಗೋಲ್ಲ. ನಮ್ಮ ಎಷ್ಟು ಬಂಗಾರ ಇರುತ್ತೆ ಅಷ್ಟು ನಮಗೆ ದುಡ್ಡಿರುತ್ತೆ ಅಂತ ಅಂದ್ಕೊಳ್ಳಿ. ಈಗ ಒಂದು 50 ಗ್ರಾಮ್ ಬಂಗಾರ ಇದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಈಗ ಎಷ್ಟಾಯಿತು 50 ಗ್ರಾಮ್ಗೆ 5 ಲಕ್ಷ ಅಂದ್ಕೊಳ್ಳಿ. 5ರಿಂದ 6 ಲಕ್ಷ ರೂಪಾಯಿ ಆಗುತ್ತೆ ನಾವು ಹೊರಗಡೆ 50 ಗ್ರಾಮ್ ಅಂದರೆ ಅಲ್ವಾ.
ಈಗ 10 ಗ್ರಾಮ್ಗೆ 1,00,000 ಅಲ್ವಾ, ಲಕ್ಷ ಚಿಲ್ಲರೆ ಆಗುತ್ತೆ ನಾವು ಏನಾದರೂ ಮಾಡ್ಸೋಕ್ಕೋದ್ರೆ. ಒಂದು 5-6 ಲಕ್ಷ ರೂಪಾಯಿ 50 ಗ್ರಾಮ್ ಬಂಗಾರ ಇದೆ. ಅದಕ್ಕೆ ಬಂಗಾರನ ಕೂಡಾಕಿ ಬಂಗಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳೋದು. ಎಲ್ಲನೂ ತೊಗೊಂಡೋಗಿ ಬಂಗಾರಕ್ಕೆ ಹಾಕ್ಬಾರ್ದು, ಅದನ್ನು ಡಿವೈಡ್ ಮಾಡ್ಕೋಬೇಕು. ಎಲ್ಲ ಕಡೆ ಇವಾಗ ಮಿಶ್ರ ವ್ಯವಸಾಯ ಮಾಡಿದ್ರೆ ಲಾಭ ಅಂತ ಹೇಳ್ತಾರಲ್ಲ, ಒಂದು ರೇಟ್ ಇಳಿದ್ರೆ ಇನ್ನೊಂದು ರೇಟ್ ಬೆಳವಣಿಗೆ ಆಗುತ್ತೆ ಅಂತಾರಲ್ಲ, ಆ ರೀತಿ ಎಲ್ಲದಕ್ಕೂ ಸ್ವಲ್ಪ ಬಂಗಾರಕ್ಕೆ ಹಾಕಬೇಕು. ಸ್ವಲ್ಪ ಬಂದು ಆರ್ ಡಿ ಅದಕ್ಕೆ ಹಾಕಬೇಕು. ಸ್ವಲ್ಪ ಇನ್ಶೂರೆನ್ಸ್ಗಳನ್ನ ಮಾಡಿಸ್ಕೋಬೇಕು. ಎಲ್ಲದಕ್ಕೂ ಸ್ವಲ್ಪ ಹಾಕಿರಬೇಕು. ಇನ್ಶೂರೆನ್ಸ್ಗಳೆಲ್ಲ ಇದ್ದರೆ ನಮ್ಮ ಫ್ಯಾಮಿಲಿ ತುಂಬ ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳ್ಬೋದು. ನಾವು ಇದೇ ರೀತಿ ಇರ್ತೀವಿ, ನಮ್ಮ ಮಕ್ಕಳಿಗೆ ನಾವು ಬೆಂಗಾವಲಿಗೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಯಾವ ಸಮಯ ಹೇಗಿರುತ್ತೋ ನಮ್ಮ ಮಕ್ಕಳು ಬೇರೆಯವ್ರ ಹತ್ರ ಕೈ ಚಾಚದೆ ಯಾರ ಮನೆ ಬಾಗಿಲಿಗೂ ಹೋಗದೇ ಇರೋ ರೀತಿ ನಾವು ಕಾಪಾಡಬೇಕಂದ್ರೆ ಇನ್ಶೂರೆನ್ಸ್ಗಳನ್ನ ಮಾಡಿಸಿರ್ಬೇಕು. ಅವ್ರಿಗೆ ಖುಷಿಯಾಗಿ ಅವರು ಸಕ್ಸಸ್ಫುಲ್ಲಾಗಿ ಚೆನ್ನಾಗಿ ಇರ್ತಾರೆ. ನಮ್ಮ ಮಕ್ಕಳು ಯಾರ ಮನೆಗೂ ಹೋಗಲ್ಲ. ಇನ್ಶೂರೆನ್ಸ್ಗಳು ಹೆಲ್ತ್ ಇನ್ಶೂರೆನ್ಸು ಎಲ್ಲ ಮಾಡಿಸ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಒಂದು 5 ವರ್ಷಕ್ಕೆ 10 ವರ್ಷಕ್ಕೆ ಮಕ್ಕಳ ಹೆಸರಲ್ಲಿ ಒಂದೊಂದು ಇನ್ಶೂರೆನ್ಸ್ನ ಮಾಡಿಸಿ, ನಿಮ್ಮ ಹೆಸರಿಂದ ನಿಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ರೀತಿ ಒಂದೊಂದು 2 ಇನ್ಶೂರೆನ್ಸ್ ನಿಮ್ಮ ಮಕ್ಕಳ ಹೆಸರಲ್ಲಿ ಕಟ್ಕೊಂಡು ಬನ್ನಿ. ಒಂದೊಂದು ಸ್ವಲ್ಪ ಅಮೌಂಟು ಆರ್ ಡಿಗಳಿಗೆ ಕಟ್ಟಿ, ಸ್ವಲ್ಪ ಅಮೌಂಟು ಬಂದು ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಇನ್ನೊಂದು ಸ್ವಲ್ಪ ಚೀಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿ. 4 ಭಾಗವಾಗಿ ಎಲ್ಲ ಚೂರು ಡಿವೈಡ್ ಮಾಡಿ. ನೀವು ದುಡಿಯೋದ್ರಲ್ಲೇ ಸ್ವಲ್ಪ ಡಿವೈಡ್ ಮಾಡಿ, ಸರಿನಾ? ನಾನು ಅದೇ ರೀತಿಯೇ ಬರ್ತಾ ಇರೋದು. ನನ್ನ ಹಸ್ಬೆಂಡ್ಗೆ ನಾನೇ ಸ್ವಲ್ಪ ಹೇಳೋದು, ಆ ರೀತಿ ಕಟ್ಟು, ಈ ರೀತಿ ಕಟ್ಟು, ಹಾಗೆ ಕಟ್ಟು, ಹೀಗೆ ಕಟ್ಟು ಅಂತ. ನಾವೇ ಹೆಣ್ಮಕ್ಳು ಬುದ್ಧಿವಂತರಾಗಿ ಸ್ವಲ್ಪನೇ ಹೇಳ್ಕೊಡ್ಬೇಕು. ಗಂಡು ಮಕ್ಕಳಿಗೆ ಗೊತ್ತಾಗಲ್ಲ, ಅವ್ರಿಗೆ ನಾವು ಬಾಳಬೇಕು, ಬದುಕಬೇಕು ಅಂತೆಲ್ಲ ನಮಗೂ ತುಂಬ ಆಸೆ ಇರುತ್ತಲ್ಲ. ನಮ್ಮ ಆಸೆಗಳನ್ನೆಲ್ಲ ಈಡೇರಿಸ್ಕೋಬೇಕಂದ್ರೆ ಈ ಕಾಲದಲ್ಲಿ ಬಂದು ಈ ದುಬಾರಿ ಕಾಲದಲ್ಲಿ ಬಂದು ಹಸ್ಬೆಂಡ್ ಒಬ್ಬರೇ ದುಡಿದ್ರೆ ಮನೆ ನಡ್ಸೋಕ್ಕಾಗಲ್ಲ. ಅದ್ರ ಜೊತೆಗೆ ನಾವು ಕೂಡ ಸ್ವಲ್ಪ ಕೈ ಜೋಡಿಸ್ಬೇಕು ಅಂತ ಹೇಳ್ತೀನಿ. ಸ್ವಲ್ಪ ಕೈ ಜೋಡಿಸಿದ್ರೆ ನಾವು ಕೈ ಜೋಡಿಸಿ ನಮ್ಮ ಕೈಲಾದಷ್ಟು ನಾವು ದುಡಿದು ಸೇವಿಂಗ್ಸ್ನ ಮಾಡ್ಕೊಂಡು ಬಂದ್ರೇ ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ. ಮಿಡಿಲ್ ಕ್ಲಾಸ್ ಲೈಫಾಗಿ ನಾನು ಹೇಳ್ತೀನಿ. ತುಂಬ ಆಸ್ತಿ ಇರೋರಿಗೆಲ್ಲ ಏನು ಮನಿ ಸೇವಿಂಗ್ಸ್ ಬೇಕು ಅಂತ ಏನು ಅನಿಸಲ್ಲ. ನಮ್ಮಂಥ ಮಿಡಿಲ್ ಕ್ಲಾಸಲ್ಲಿ ಇರೋರಿಗೇ ಮನಿ ಸೇವಿಂಗ್ಸ್ ಮಾಡಬೇಕು. ಒಂದು ಚಿಕ್ಕ ಪುಟ್ಟ ಮನೆ ಇರಬೇಕು, ನಮಗೆ ಅಂತ ಒಂದು 50 ಗ್ರಾಮ್ ಬಂಗಾರ ಇರಬೇಕು, ಓಡಾಡೋಕ್ಕೆ ಒಂದು ಚಿಕ್ಕ ಗಾಡಿ ಇರಬೇಕು, ಸಣ್ಣ ಪುಟ್ಟ ಚಿಕ್ಕ ಆಸೆಗಳಿರುತ್ತಲ್ಲ. ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಹೆಣ್ಮಕ್ಳಿಗಲ್ವಾ. ನನಗೂ ಕೂಡ ಅದೇ ರೀತಿ ಅದು ಆಸೆನೇ ಯಾವುದೇ ರೀತಿ ದುರಾಸೆ ಅಲ್ಲ, ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಎಲ್ಲ ನಾವು ಚೆನ್ನಾಗಿರಬೇಕು, ನಾವು ಬದುಕಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತಲ್ಲ. ಹಾಗಾಗಿ ನಾವು ಜಾಣತನದಿಂದ ಸ್ವಲ್ಪನೇ ಸೇವಿಂಗ್ಸ್ ಮಾಡ್ಕೋಬೇಕು. ನಾವು ಮಕ್ಕಳೆಲ್ಲ ಒಂದು ಸ್ವಲ್ಪ ದೊಡ್ಡವರಾದರೆ ನಮ್ಮ ಕೈಲಿ ಏನಾಗುತ್ತೆ ದುಡಿಯೋದಕ್ಕೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ತುಂಬಾ ನಾನು ಹೇಳ್ತೀನಿ, ಅದು ಒಂದು ವಿಡಿಯೋನ ಪೋಸ್ಟ್ ಮಾಡ್ತೀನಿ, ಯಾವ್ಯಾವ ರೀತಿ ಕೆಲಸಗಳನ್ನ ಮಾಡ್ಬೋದು ಹೆಣ್ಮಕ್ಳು, ಅದನ್ನು ಕೂಡ ಹೇಳ್ತೀನಿ. ಫಸ್ಟು ಅರ್ನಿಂಗ್ ಮಾಡಿದ್ರೇ, ಈಗ ಗಂಡ ದುಡ್ದಿರೋದ್ರಲ್ಲೂ ಸೇವಿಂಗ್ಸ್ನ ಮಾಡಬೇಕು, ನಾವು ದುಡ್ದಿದ್ದು ಕೂಡ ಸೇವಿಂಗ್ಸ್ ಮಾಡಬೇಕಲ್ವ. ಎಲ್ಲ ಹೆಣ್ಮಕ್ಳು ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ಸ್ವಲ್ಪ ಅರ್ನಿಂಗ್ಸ್ ಮಾಡೋದಕ್ಕೆ, ಒಂದು ಇಂಡಿಪೆಂಡೆಂಟಾಗಿ ಜೀವನ ಮಾಡೋದಕ್ಕೆ ಸ್ವಲ್ಪ ಧೈರ್ಯ ಬರುತ್ತೆ ಅಂತಲೇ ಹೇಳ್ಬೋದು. ನನ್ನ ಮಗ ಸ್ವಲ್ಪ ಹೆಲ್ತ್ ಚೆನ್ನಾಗಿದೆ, ಅವನು ಇನ್ನೂ ಸ್ವಲ್ಪ ಬೇಗ ರಿಕವರ್ ಆಗಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಏನಾದರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಬಿಡ್ತಿದ್ದೆ. ನಿಜವಾಗ್ಲೂ ಅವನು ಸ್ವಲ್ಪ ವೀಕಾಗಿ ಸ್ವಲ್ಪ ನಿಧಾನಕ್ಕೆ ಡಿಲೇ ಆಗಿ ಇವಾಗ ರಿಕವರ್ ಆಗ್ತಾ ಇರೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ನನ್ನ ಅರ್ನಿಂಗ್ಸ್ ಅಂತಲೇ ಹೇಳ್ಬೋದು ಅಷ್ಟೇ. ಇವಾಗ ನೆಕ್ಸ್ಟ್ ಬಂದು ನಾನು ನನ್ನ ಸೈಟ್ ಬಗ್ಗೆ ಹೇಳ್ಬಿಡ್ತೀನಿ. ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಹಾಗಾಗಿ ಇದು ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಸೈಟ್ ಹೇಗೆ ತೊಗೊಂಡ್ರಿ ನಾನು ಹೇಳಿದೆ, ಪೇಪರ್ ತೋರಿಸ್ಬಿಟ್ಟಿದ್ದೆ ಲಾಸ್ಟ್ ಟೈಮು. ಒಂದು ಸೈಟ್ ತೊಗೊಂಡಿದ್ವಿ ಅಂತ. ನಿಜ, ಇದು ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಈ ಸೈಟ್ ಬಂದು ನಾವು ಯಾವ ರೀತಿ ತೊಗೊಂಡ್ವಿ ಅಂದರೆ, ನಿಜವಾಗ್ಲೂ ನಮಗೆ ಈ ಸೈಟ್ನ ತೊಗೊಳಕ್ಕೆ ಹೋದಾಗ ಸ್ವಲ್ಪ ಕೆಲವೊಂದು ಮಿಸ್ಟೇಕ್ಗಳನ್ನ ಮಾಡಿದ್ವಿ ನಾವು. ಯಾವ ರೀತಿ ನಾವು ಎಲ್ಲ ತಿಳ್ಕೊಬೇಕಾಗಿತ್ತು. ತುಂಬ ಬೇಜಾರಾಗಿ ಹೋಗಿದೆ. ಈ ಸೈಟ್ನ ನಾನು ತೊಗೊಬಿಟ್ಟು ನಿಜ ಬೇಜಾರಾಗಿ ಹೋಗಿದೆ. ಸ್ವಲ್ಪ ಪ್ರೀ ಪ್ಲ್ಯಾನ್ ಇರಲಿಲ್ಲ ನಂದು. ಸ್ವಲ್ಪ ಪ್ರೀ ಪ್ಲ್ಯಾನ್ ಎಲ್ಲ ಇದ್ದಿದ್ರೆ ಈ ಸೈಟ್ನ ನಾನು ತೊಗೊತಾ ಇರಲ್ಲ, ಬೇರೆ ಕಡೆ ತೊಗೊಂಡು ಇಷ್ಟೊತ್ತಿಗೆ ರಿಜಿಸ್ಟ್ರೇಷನ್ ಎಲ್ಲ ಆಗೋಗ್ತಿತ್ತು. ಈ ಸೈಟ್ನ ನಾವು ತೊಗೊಂಡಾಗ ಪ್ರೀ ಪ್ಲ್ಯಾನ್ ಏನೂ ಇರಲಿಲ್ಲ. ಇದು ನಮ್ಮ ಅತ್ತೆ ಮನೆ ಪಕ್ಕ, ನಮ್ಮ ಅತ್ತೆಯವ್ರದ್ದು 3 ಅಫ್ಟಿಯರ್ ಮನೆ ಇದೆ. ನಮ್ಮ ಮನೆಯವ್ರ ಹೆಸರಲ್ಲಿ 3 ಅಫ್ಟಿಯರ್ ಮನೆ ಇದೆ. ನಾವು ಇವಾಗ ಬಿಟ್ಟು ಬಂದಿದ್ದೀವಲ್ಲ, ಆ ಮನೆ ಪಕ್ಕದಲ್ಲಿ ಇದು ಜಾಗ ಇರೋದು. ಅರ್ಧ ಸೈಟ್ ಅಷ್ಟೇ ಇರೋದು. ಬಟ್ ಅದೇ ಈ ಸೈಟ್ ಅವರು ನಮಗೆ ಕೊಡುವಾಗ ಜಾಗ ಕೊಡ್ತಿರ್ಲಿಲ್ಲ. ಅವರು ಕೊಡ್ತೀವಿ ಅಂತ ಹೇಳಿದ್ಮೇಲೆ ನಮಗೆ ಆಸೆ ಆಗಿಬಿಡ್ತು. ಆಸೆ ಪಟ್ಟಿದ ತಕ್ಷಣ 3 ಅಫ್ಟಿಯರ್ ಮನೆ ಪಕ್ಕದಲ್ಲೇ ನಾವು ಒಂದು 3 ಮನೆ ಕಟ್ಕೋಬೋದಲ್ಲ, ನಮಗೆ ನಮ್ಮ ಮಕ್ಕಳಿಗೆ ಫ್ಯೂಚರ್ ಆಗುತ್ತೆ, ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಗಾಬರಿಲಿ ಖುಷೀಲಿ ಏನೋ ಕೊಟ್ಬಿಡ್ತಿದ್ದಾರಲ್ಲ ಈ ಜಾಗನ, ನಾವು ಪಟ್ಟಂತ ತೊಗೊಬಿಡೋಣ ಅಂತ ಹೋಗಿ ಧುಮುಕ್ಬಿಟ್ವಿ. ಈ ಸೈಟ್ಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. 2,35,000 ರೂಪಾಯಿ ಕೊಟ್ಟಿದ್ದೀವಿ ಈ ಜಾಗಕ್ಕೆ. ಫಸ್ಟು 2 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಈ ಜಾಗಕ್ಕೆ. ತೋರಿಸ್ತೀನಿ ನಿಮಗೆ. ಇದು 2022ರಲ್ಲಿ ನೋಡಿ, 2005 ಜಾನ್ವರಿಲಿ 22ರಲ್ಲಿ ನಾವು ಈ ಸೈಟ್ಗೆ ಅಮೌಂಟ್ ಹಾಕಿದ್ದು. ಈಗ ಎಷ್ಟು ಆಯಿತು? 23, 24, 25, 3 ವರ್ಷ ಆಗೇ ಹೋಯಿತು.
3 ವರ್ಷ ತುಂಬಿ ಈಗ 4ನೇ ವರ್ಷ ರನ್ನಿಂಗ್ ಆಗ್ತಾಯಿದೆ. ನಿಜ ಬೇಜಾರಾಗ್ಬಿಟ್ಟಿದೆ ಈ ಸೈಟ್ನ ನಾನು ತೊಗೊಂಡು. ತುಂಬ ಬೇಜಾರಾಯಿತು ನನಗೆ. ಏನೋ ಗಾಬರಿ ಪಟ್ಕೊಂಡು ಹೋಗ್ಬಿಟ್ಟು ಅವ್ರ ಪೇಪರ್ಸ್ನೆಲ್ಲ ನೋಡಿದೆ, ಅವ್ರು ಸರಿಯಾಗಿ ಕಂದಾಯಗಳನ್ನೆಲ್ಲ ಕಟ್ತಾ ಇದ್ದಾರಾ ಏನು ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ದೆ ನಾವು ಹೋಗ್ಬಿಟ್ಟು ಏನೋ ಪಕ್ಕದ ಸೈಟ್ ಪಕ್ಕನೇ ನಮ್ಮ ಸೈಟ್ ಸಿಗುತ್ತೆ ಅಂತೇಳಿ ಪಟ್ಟಂತ ಹೋಗಿ ತೊಗೊಂಡ್ಬಿಟ್ವಿ. ನೋಡಿದ್ರೆ ಅವರು ಕಂದಾಯನೇ ಕಟ್ಟಿಲ್ಲ, ಒಂದು 20 ವರ್ಷನೋ 15 ವರ್ಷನೋ ಕಂದಾಯ ಕಟ್ಟಿಲ್ವಂತೆ, ಏನೋ ಅವ್ರ ಹೆಸ್ರು ಮೇಲೇ ರಿಜಿಸ್ಟ್ರೇಷನ್ ತೋರಿಸ್ತಾ ಇಲ್ವಂತೆ. ಈ ರೀತಿ ಎಲ್ಲ ತುಂಬ ಪ್ರಾಬ್ಲಮ್ಸ್. 2 ವರ್ಷ ಆದರೂ ನಮಗೆ ಏನು 2 ಲಕ್ಷ ರೂಪಾಯಿ ತೊಗೊಂಡಿದ್ದಾರೆ. ಎಷ್ಟು ಕಷ್ಟಪಟ್ಟು ನಾವು 2022ರಲ್ಲಿ ನಾವು ಕಷ್ಟನೇ ಎಷ್ಟು ಎಲ್ಲೆಲ್ಲಿಂದನೂ 50,000 ರೂಪಾಯಿ ಎಲ್ಲ ಹೊಂದಿಸಿ ನನ್ನ ಹಸ್ಬೆಂಡು ಒಡವೆನೆಲ್ಲ ಮಾರಿಬಿಟ್ವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಹಸ್ಬೆಂಡ್ದು 40 ಗ್ರಾಮ್ ಒಡವೆ, 40ರಿಂದ 50 ಗ್ರಾಮ್ ಒಡವೆ 2022ರಲ್ಲಿ 3 ಲಕ್ಷ ರೂಪಾಯಿಗೆ ಮಾರಿದ್ವಿ. ಮಾರಿಬಿಟ್ಟು ಅವ್ರಿಗೆ 2 ಲಕ್ಷ ರೂಪಾಯಿನ ಇದಕ್ಕೆ ಕೊಟ್ವಿ. ಇದಕ್ಕೆ ನೋಡಿದ್ರೆ ಅವರು 2023-24 ಟೈಮ್ ತೊಗೊಂಡ್ರು. ಸೈಟು ಏನು ಮಾಡ್ಕೊಡ್ತಾಯಿದ್ವಿ, ಪತ್ರ ಮಾಡ್ತಿದ್ವಿ ಅಂತ ಇನ್ನೂ ಒಂದು 35,000 ತೊಗೊಂಡೋಗಿದ್ದಾರೆ. ಅವ್ರು ಪತ್ರನೂ ಮಾಡಿಕೊಟ್ಟಿಲ್ಲ, ಏನೂ ಇಲ್ಲ. ಸುಮ್ಮನೆ ಜಾಗ ಇವಾಗ ನಾವು ಒಂದು ಹಳೇದು ಇದಿರುತ್ತಲ್ಲ, ಹಳೇದು ಕಬ್ಬಣಗಳು ಅದನ್ನೆಲ್ಲ ಹಾಕ್ಬಿಟ್ಟು ಒಂಥರ ಟೆಂಟ್ ಥರ ಹಾಕಿ ಇಟ್ಕೊಂಡಿದ್ದೀವಿ. ಅದನ್ನು ಯೂಸ್ ಮಾಡ್ತಾಯಿದ್ವಿ. ಜಾಗಕ್ಕೆ ಏನೋ ಒಂದು ಸ್ವಲ್ಪ ಲೀಸ್ಗೆ ಹಾಕಿಸ್ಕೊಂಡಿದ್ದೀವಿ ಅನ್ನೋ ಥರ ಆಗಿದೆ. ಇದು ನಿಜ ಭಾಳ ಬೇಜಾರಾಗ್ಬಿಟ್ಟಿದೆ. ನಾನು ಆವಾಗಲೇ ಬಂದು ಈ ಜಾಗ ತೊಗೊಳ್ಳೋ ಬದಲು ಇದೇ ದುಡ್ಡನ್ನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ 7.5 ಲಕ್ಷ ಅಷ್ಟು 7,25,000 ರೂಪಾಯಿ 2022 ಬರೀ ಅರ್ಧ ಸೈಟ್ ಅಷ್ಟೇ, ಇದು ಏನು ಫುಲ್ ಸೈಟ್ ಅಲ್ಲ. 7,25,000 ರೂಪಾಯಿಗೆ ನಾವು ಮಾತಾಡಿದ್ದು. ಈಗ 2025 ಆದರೂ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಿಲ್ಲ. ಭಾಳ ದೊಡ್ಡ ಬೇಜಾರಿದ್ದು ನನಗೆ ಈ ಸೈಟು. ನಮ್ಮ ಊರ ಕಡೆ ನಮ್ಮ ಅಮ್ಮನ ಮನೆ ಕಡೆ ತೆಗೆದು ಬಿಟ್ಟಿದ್ರೆ ಒಂದು ಸೈಟು ಆವಾಗ ಬಂದು 8 ಲಕ್ಷದಿಂದ ಒಂದು 10 ಲಕ್ಷಕ್ಕೆಲ್ಲ ಸಿಕ್ಬಿಡ್ತಾಯಿತ್ತು. ಡೌನು ಎತ್ತರವಾಗಿರೋಂಥ ಪ್ರದೇಶದಲ್ಲಿ ಸ್ವಲ್ಪ ಮೇಲ್ಗಡೆ ನಮ್ಮ ಅಮ್ಮ ಮನೆ ಸೈಡೆಲ್ಲ ಬಂದು ರಾಮನಗರಲ್ಲಿ ಮೇಲ್ಗಡೆ ಎಲ್ಲ ಒಂದು 10 ಲಕ್ಷ ರೂಪಾಯಿಗೆ ಸಿಕ್ಬಿಡ್ತಿದ್ದು. ಸ್ವಲ್ಪ ಕೆಳಗಡೆ ಡೌನು ಅಲ್ಲೆಲ್ಲ ಸೈಟೆಲ್ಲ ಸ್ವಲ್ಪ ಹಳ್ಳ ದಿಂಡೆ ಇರ್ತಲ್ಲ, ಆ ಥರ ಸೈಟ್ಗಳೆಲ್ಲ 7 ಲಕ್ಷ 8 ಲಕ್ಷಕ್ಕೆಲ್ಲ ಸಿಕ್ಬಿಡ್ತಿತ್ತು ಒಂದು ಸೈಟು. ಇವಾಗೆಲ್ಲ ಅದೆಲ್ಲ ಮಟ್ಟ ಮಾಡ್ಕೊಂಡು ಎಷ್ಟು ಚೆನ್ನಾಗಿರೋ ಮನೆಗಳು ಕಟ್ಕೊಬಿಟ್ಟಿದ್ದಾರೆ ಗೊತ್ತಾ. ನಾನು ಸುಮ್ಮನೆ ಬಂದು ಈ ಸೈಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟೆ, ದುಡುಕ್ಬಿಟ್ಟೆ ಅಂತ ಭಾಳ ಬೇಜಾರಿದೆ. ಈಗಲೂ ಕೂಡ ನಾನು ಕೊರಗ್ತೀನಿ ಈ ಸೈಟ್ ಬಗ್ಗೆ. ಈಗ ನಾವು ಅಮೌಂಟ್ನ ಇದಕ್ಕೆ ರೆಡಿ ಮಾಡ್ಕೋಬೇಕಂದ್ರೆ ನಾವು ಹೇಳಿದ್ದೆಲ್ಲ ಜಾನ್ವರಿ ಮೇಲೇ ಸ್ವಲ್ಪ 5 ಲಕ್ಷ ರೂಪಾಯಿ ರೆಡಿ ಮಾಡಿಕೊಂಡು ಜಾನ್ವರಿ ಮೇಲೆ ಇವಾಗ 5 ಲಕ್ಷ ರೂಪಾಯಿ ಕೊಟ್ಟರೆ ಈ ಪತ್ರಗಳೆಲ್ಲ ಓಪನ್ ಮಾಡಿಸ್ತೀನಿ. ಆದರೆ ಆಗಲಿ, ಇಲ್ಲಾಂದರೆ 2 ಲಕ್ಷ ರೂಪಾಯಿ ವಾಪಸ್ ಬಂದ್ಬಿಡ್ಲಿ. ನಮಗೆ ಭಾಳ ಬೇಜಾರಿದೆ. 2.5 ಲಕ್ಷ ರೂಪಾಯಿ ಇದಕ್ಕೆ ಹಾಕಿರೋದು. ಜಾನ್ವರಿ ಮೇಲೆ ಒಂದು 5 ಲಕ್ಷ ರೂಪಾಯಿ ನಾನು ರೆಡಿ ಮಾಡ್ತೀನಿ. ರೆಡಿ ಮಾಡಿಬಿಟ್ಟು ಪತ್ರ ಎಲ್ಲ ಸರಿಯಾಗಿದೆಯಾ ನೋಡಿಬಿಟ್ಟು ಆದರೆ ತೊಗೊಳಕ್ಕಾದರೆ ತೊಗೊತೀವಿ, ಇಲ್ಲಾಂದರೆ ಬೇರೆ ಕಡೆ ಎಲ್ಲಾದರೂ ತೊಗೊಳ್ಬೇಕಷ್ಟೇ. ಯಾಮಾರು ಹೋಗ್ತೀವಿ. ಎಷ್ಟೇ ನಾವು ಬುದ್ಧಿವಂತರಾಗಿದ್ರು ಕೆಲವೊಂದು ಸಾರಿ ಕೆಲವೊಬ್ಬರು ಮಾತುಗಳನ್ನ ಕೇಳಿಬಿಟ್ಟು ನಿಜ ಯಾಮಾರು ಹೋಗ್ತೀವಿ. ಏನೋ ಒಂಥರ ಬೇಜಾರಾಗ್ಬಿಡುತ್ತೆ. ಕೈ ಇಟ್ಟಿದ್ದೆಲ್ಲ ಹಾಳಾಗೋಗುತ್ತಲ್ಲಪ್ಪ, ಯಾರ್ಯಾರು ಮಾತು ಕಟ್ಕೊಂಡು ಈ ರೀತಿ ಆಗ್ಬಿಡ್ತಲ್ಲ ಅಂತ ಬೇಜಾರಾಗ್ಬಿಟ್ಟಿದೆ ನನಗಂತೂ. ನೋಡೋಣ, ಜಾನ್ವರಿಯಿಂದ ಈ ಪತ್ರನೆಲ್ಲ ತೆಗೆಸ್ಬಿಟ್ಟು ಆಗುತ್ತಾ ಆಗಲ್ವಾ ಅಂತೆಲ್ಲ ತೀರ್ಮಾನ ಮಾಡಿಬಿಟ್ಟು ಇರೋ 2 ಲಕ್ಷ ರೂಪಾಯಿನೂ ವಾಪಸ್ ಇಸ್ಕೊಂಡು ಅದ್ರ ಜೊತೆಗೆ ನಾವು ಇನ್ನೊಂದು ಸ್ವಲ್ಪ ದುಡ್ಡನ್ನ ಇಸ್ಕೊಂಡು ಎಲ್ಲಾದರೂ ಬೇರೆ ಕಡೆ ತೊಗೊಬೋದಲ್ವ. ಕಟ್ಟಿರೋ ಮನೆಗಳೇ ತೊಗೋಬೋದು. ಈಗ 2 ಲಕ್ಷ ರೂಪಾಯಿ ಮನೆ ಮೇಲಿರೋಲ್ಲ ದುಡ್ಡನ್ನೆಲ್ಲ ತೊಗೊಂಡೋಗ್ಬಿಟ್ಟು ನಾವು ಎಲ್ಲಾದರೂ ನೋಡಿ ಕಟ್ಟಿರೋಂಥ ಮನೆಗಳನ್ನ ತೊಗೊಂಡು EMI ಹಾಕ್ಸ್ಕೊಂಡು ನಾವು ಎಲ್ಲಾದರೂ ಸ್ವಂತ ಮನೆಯೇ ತೊಗೋಬೋದು. ಸುಮ್ಮನೆ ಏನಕ್ಕೆ ಈ ಜಾಗಕ್ಕೆ ಹೋಗ್ಬಿಟ್ಟು ನಾವು ಇವಾಗ ಏನೋ ಜಾಗಕ್ಕೆ ಒಂದು 2 ಲಕ್ಷ ರೂಪಾಯಿ ಕೊಟ್ಟಂಗಾಗಿದೆ. ಭಾಳ ಬೇಜಾರಿದೆ ನನಗಂತೂ. ಯಾಮರ್ಸೋರು ಇರೋರ್ಗಂటే ನಾವು ಯಾಮಾರು ಹೋಗೋವಂತೂ ಮಾಮೂಲಿನೇ. ಇದೆಲ್ಲ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮ್ಗಳು ಆ ರೀತಿ ಇರುತ್ತೆ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ ಅಷ್ಟೇ. ನಾನು ಸೈಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಏನು ನಾನು ತೊಗೊಂಡೇ ಬಿಟ್ಟಿದ್ದೀನಿ, ನಾನು ಸೈಟೇ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಸುಳ್ಳು ಹೇಳ್ಬೋದು. ಬಟ್ ಸುಳ್ಳೆಲ್ಲ ಹೇಳೋಕ್ಕಾಗಲ್ಲ. ಏನಿದೆಯೋ ಫ್ರಾಂಕಾಗಿ ಹೇಳ್ತೀನಿ ನಾನು. ಸತ್ಯನೇ ಹೇಳೋದು. ಸತ್ಯ ಹೇಳೋದಕ್ಕೆ ತುಂಬ ಜನಕ್ಕೆ ನನ್ನಂದರೆ ಆಗೋದಿಲ್ಲ. ಏನಪ್ಪ ಪಟ ಅಂತ ಮಾತಾಡ್ಬಿಡ್ತಾಳೆ ಇವಳು, ಏನನ್ಸು ಮಕ್ಕಕ್ಕೆ ಹೊಡ್ದಂಗೆ ಹೇಳ್ಬಿಡ್ತಾಳೆ ಅಂತ ತುಂಬ ಜನ ಹೇಳ್ತಾರೆ. ಅದೇನೋ ಗೊತ್ತಿಲ್ಲ, ಸತ್ಯನ ಮುಚ್ಚಿಡೋಕ್ಕಾಗಲ್ಲ ಅಂತ ನನ್ನ ಅನಿಸಿಕೆ. ಏನಾಗುತ್ತೋ ಆಗಲಿ, ಸತ್ಯನೇ ಮಾತಾಡೋಣ, ಸತ್ಯವಾಗೇ ನಡೆಯೋಣ ಅನ್ನೋದೊಂದಷ್ಟೇ. ನಾನು ಮಾತಾಡೋದು ಶೈಲಿನೇ ಹಾಗೆ ಪಟ ಅಂತ ಮಾತಾಡ್ತಾ ಇರ್ತೀನಿ, ಪಟ ಅಂತ ಖುಷಿಯಾಗಿರ್ತೀನಿ. ಆ ಥರ ನನ್ನ ಹ್ಯಾಬಿನೇ ಆ ರೀತಿ, ಖುಷಿಯಾಗಿರ್ಬೇಕು ಅಷ್ಟೇ. ಮನ್ಸ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಈ ರೀತಿಯೆಲ್ಲ ನನಗೆ ಬರೋದೇ ಇಲ್ಲ. ಏನು ಅನ್ಸಿದ್ರು ಡೈರೆಕ್ಟಾಗಿ ಮಾತಾಡ್ತೀನಿ. ಅದರಿಂದ ತುಂಬ ಜನಕ್ಕೆ ಹರ್ಟ್ ಆಗುತ್ತೆ, ತುಂಬ ಜನಕ್ಕೆ ಬೇಜಾರು ಕೂಡ ಆಗುತ್ತೆ. ನಾನು ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಹಾಗೆ ಅನಿಸುತ್ತೆ. ಇಷ್ಟು ಮನಿ ಸೇವಿಂಗ್ಸ್ ಬಗ್ಗೆ ಹೇಳಿದ್ದೀನಿ, ನನ್ನ ಲೀಸ್ ಬಗ್ಗೆ ಹೇಳಿದ್ದೀನಿ, SSA ಬಗ್ಗೆ ಹೇಳಿದ್ದೀನಿ, ನನ್ನ ಸೈಟ್ ಬಗ್ಗೆ ಹೇಳಿದ್ದೀನಿ. ಇಷ್ಟೇ. ನೆಕ್ಸ್ಟ್ ನಾನು ಹೇಳ್ತೀನಿ, ಇನ್ನೂ ಸ್ವಲ್ಪ ಕೆಲವೊಂದು ಮನಿ ಸೇವಿಂಗ್ಸ್ ಟಿಪ್ಸ್ನ ಹೇಳ್ತಾ ಹೋಗ್ತೀನಿ ನನ್ನ ಚಾನಲಲ್ಲಿ. ನಾನು ಡಿಮಾರ್ಟ್ ಶಾಪಿಂಗ್ ಅದರೆಲ್ಲ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ. ಆಚೆ ಕಡೆ ಹೋಗಿ ಫಿಲಮ್ಗೆ ಹೋಗೋದು, ಲಾಂಗ್ ಟ್ರಿಪ್ಗಳಿಗೆಲ್ಲ ಹೋಗೋದು, ತುಂಬ ಕಾಸ್ಟ್ಲಿ ಬಟ್ಟೆಗಳನ್ನ ತೆಗಿಯೋದು, ಇದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ನಾನು. ಅಲ್ಲಿ ಯಾಕಂದ್ರೆ ಸ್ಟಾಪ್ ಮಾಡಿದ್ದೀನಿ ಅಂದರೆ ಅಲ್ಲೆಲ್ಲ ದುಡ್ಡುಗಳನ್ನ ಸೇವ್ ಮಾಡ್ಕೊಂಡು ಈ ರೀತಿ ಎಲ್ಲ ಕಡೆನೂ ಮಕ್ಕಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬರ್ಬೋದು ಅಷ್ಟೇ.
ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಹಾಗಾಗಿ ಇನ್ನೂ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಮನಿ ಸೇವಿಂಗ್ಸ್ ಬಗ್ಗೆ ಮಾತಾಡಲಿಕ್ಕೆ. ಗೋಲ್ಡ್ ಬಗ್ಗೆನೂ ಯಾರೋ ಒಬ್ರು ಹೇಳಿದರು, ನೀವು ಸಿಸ್ಟರ್ ಎಲ್ಲಿ ಕಟ್ತೀರಾ ನಾನು ಅಲ್ಲೇ ಕಟ್ತೀನಿ ಅಂತ ಒಬ್ಬರು ಮೆಸೇಜ್ ಮಾಡಿದ್ದೀರಾ. ಬೇಕಾದ್ರೆ ನೀವೇ ಹೋಗಿ ನೋಡಿ, ಲಾಸ್ಟ್ ಮನಿ ಸೇವಿಂಗ್ಸ್ ಟಿಪ್ಸ್ ಕೆಳಗಡೆ ಇದ್ದಾರೆ. ನಾನು ಕಟ್ಟೋ ಜಾಗದಲ್ಲಿ ನೀವು ಕಟ್ಟೋಕ್ಕಾಗುತ್ತಾ ಹೇಳಿ? ನಾನು ಬಂದು ರಾಮನಗರಲ್ಲಿ ಕಟ್ಟಿರೋದು, ನಾನಿರೋದು ತುಮಕೂರಲ್ಲಿದ್ದೀನಿ. ಇಲ್ಲಿಂದ ಬಂದಂದರೆ ನನ್ನ ಫ್ರೆಂಡ್ ಅಂಗಡಿನೇ ಅದು, ನನ್ನ ಕ್ಲಾಸ್ಮೇಟು. ಹಾಗಾಗಿ ಅವಳು ಅಲ್ಲೇ ಇದ್ದಾಳೆ, ನಾನು ಅವಳ ಅಕೌಂಟ್ಗೆ ಅವಳು ಫೋನ್ಪೇ ಮಾಡ್ತೀನಿ, ಆ ಫೋನ್ಪೇಯಿಂದ ಅವಳು ಕಟ್ತಾಳೆ. ಇಲ್ಲಾಂದರೆ ನನ್ನ ಅಮ್ಮ ಹತ್ರ ಫೋನ್ಪೇ ಮಾಡ್ತೀನಿ, ನನ್ನ ಅಮ್ಮ ಹೋಗಿ ಕಟ್ತಾರೆ. ನಮ್ಮ ಅಪ್ಪ ಇದ್ದಾರಲ್ಲ, ಹೋಗಿ ಎಂಟ್ರಿ ಮಾಡಿಸ್ಕೊಬರ್ತಾರೆ. ನೀವು ನಿಯರ್ ಬೈಯಲ್ಲೇ ಕಟ್ಟಬೇಕು, ಯಾಕಂದರೆ ಎಂಟ್ರಿ ಎಲ್ಲ ಮಾಡಿಸ್ಕೋಬೇಕಲ್ಲ, ಪ್ರತಿ ತಿಂಗಳು ಎಷ್ಟು ಕಟ್ಟಿದ್ದೀರಾ, ಎಷ್ಟಾಗಿದೆ ಏನು ಅಂತೆಲ್ಲ ನಿಮ್ಗೆ ಗೊತ್ತಾಗಬೇಕಲ್ವಾ. ನಿಮ್ಮ ನಿಯರ್ ಬೈಯೇ ಕಟ್ಟಿ ಅಂತ ಹೇಳ್ತೀನಿ, ಸರಿನಾ? ಇನ್ನೂ ಒಬ್ರು ಕೇಳಿದರು ಜಾರ್ ಆ್ಯಪ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡಿ ಅಂತ. ಅದ್ರ ಬಗ್ಗೆ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇನ್ಫಾರ್ಮೇಷನ್ನ ಕೊಡ್ತೀನಿ, ಸರಿನಾ? ವ್ಲಾಗ್ ತುಂಬ ಈ ವಿಡಿಯೋ ತುಂಬ ಲೆಂತಿ ಆಗೋದ್ರಿಂದ ಸ್ಟಾಪ್ ಮಾಡ್ತಾಯಿದ್ದೀನಿ. ಬರ್ತಾ ಇರ್ತೀನಿ, ಮನಿ ಸೇವಿಂಗ್ಸ್ ಟಿಪ್ಸಲ್ಲಿ ಕೊಡ್ತಾನೆ ಇರ್ತೀನಿ, ನಿಮಗೆಲ್ಲ ಸಪೋರ್ಟ್ ಮಾಡ್ತಾನೇ ಇರ್ತೀನಿ. ನನಗೆ ಅನಿಸಿರೋದ್ರ ಬಗ್ಗೆ ನಾನು ವೀಡಿಯೋಗಳು ಮಾಡ್ತಾನೆ ಇರ್ತೀನಿ. ನಿಮ್ಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ನಾಳೆ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಬರ್ತೀನಿ.